السلام عليكم ورحمة الله وبركاته. بسم الله والحمد لله والصلاة والسلام على رسول الله وعلى آله وصحبه أجمعين. ವಚನಾಮೃತ ಹದೀಸ್ ಪಾಠ 13. وعن ابن عباس رضي الله تعالى عنهما قال قال رسول الله صلى الله عليه وسلم من لزم الاستغفار جعل الله له من كل ضيق مخرجا ومن كل هم فرجا ورزقه من حيث لا يحتسب. رواه ಅಬೂ ದಾವೂದ್. ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುಮಾ ರವರಿಂದ ವರದಿಯಾದ ಹದೀಸ್. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮನ್ ಲಜಿಮಲ್ ಇಸ್ತಿಗ್ಫಾರ, ಯಾರು ಇಸ್ತಿಗ್ಫಾರ್ ಅಂದರೆ ಕ್ಷಮೆಯಾಚನೆಯನ್ನು ಯಾರು ನಿತ್ಯಗೊಳಿಸುತ್ತಾರೋ ಅಥವಾ ಅದನ್ನು ತನ್ನ ಮೇಲೆ ಹೇರಿಕೊಳ್ಳುತ್ತಾರೋ ಅಥವಾ ನಿರಂತರವಾಗಿ ಪಾಲನೆ ಮಾಡುತ್ತಾರೋ, ಜಅಲಲ್ಲಾಹು ಲಹು ಮಿನ್ ಕುಲ್ಲಿ ಲೀಕಿಂ ಮಖರಜ, ಅಲ್ಲಾಹು ಸುಬ್ಹಾನಹು ವ ತಆಲ ಅವನನ್ನು ಎಲ್ಲ ಸಂಕಷ್ಟಗಳಿಂದ ಹೊರಬರುವ ದಾರಿಯನ್ನು ಮಾಡಿಕೊಡುವನು. ವ ಮಿನ್ ಕುಲ್ಲಿ ಹಮ್ಮಿನ್ ಫರಜ, ಎಲ್ಲ ಚಿಂತೆಯಿಂದ ಒಂದು ಪರಿಹಾರ ಮಾರ್ಗವನ್ನು ಅಲ್ಲಾಹು ತೆರೆದು ಕೊಡುವನು. ವರ್ಜಕಹು ಮಿನ್ ಹೈಸು ಲಾ ಯಹ್ತಸಿಬು, ಅವನು ಚಿಂತಿಸದ ಭಾಗದಲ್ಲಿ ಅಥವಾ ಅವನು ನಿರೀಕ್ಷಿಸದ ಕಡೆಯಿಂದ ಅವನಿಗೆ ಜೀವನಾಧಾರವನ್ನು ಅಲ್ಲಾಹು ಸುಬ್ಹಾನಹು ವ ತಆಲ ಒದಗಿಸಿಕೊಡುವನು. ರವಾಹು ಅಬೂ ದಾವೂದ್. ಈ ಹದೀಸನ್ನು ಅಬೂ ದಾವೂದ್ ನಿರೂಪಿಸಿದ್ದಾರೆ. ತಸ್ಬೀಹಗಳ ಕೂಟದಲ್ಲಿ ಇಸ್ತಿಗ್ಫಾರ್ ಎಂಬುದು ಬಹಳ ವಿಶಿಷ್ಟವಾದ ಫಲಶ್ರುತಿಯನ್ನು ಹೊಂದಿದ ದಿಕ್ರ್. ಇಸ್ತಿಗ್ಫಾರ್ ಅಂದರೆ ಅಲ್ಲಾಹನಲ್ಲಿ ಕ್ಷಮೆಯನ್ನು ಯಾಚಿಸುವುದು ಅಥವಾ ಪಾಪಗಳಿಗೆ ಪರಿಹಾರ ಕೇಳುವುದು ಎಂದು ತಾತ್ಪರ್ಯ. ಇದಕ್ಕೆ ಸರ್ವಸಾಮಾನ್ಯವಾಗಿ ನಾವು ಹೇಳುವಂತಹ ಒಂದು ವಾಕ್ಯ ಅಸ್ತಗ್ಫಿರುಲ್ಲಾಹಲ್ ಅಲೀಮ್, ಅಸ್ತಗ್ಫಿರುಲ್ಲಾಹಲ್ ಅಲೀಮ್ ಎಂಬುದಾಗಿದೆ. ಇನ್ನು ಈ ಅಸ್ತಗ್ಫಿರುಲ್ಲಾ ಎಂಬ ವಾಕ್ಯಕ್ಕೆ ಅಲ್ಲಾಹನ ವಿಶಿಷ್ಟ ನಾಮಗಳನ್ನು ಸೇರಿಸಿದಂತಹ ರೀತಿಯಲ್ಲಿ ಹೇಳುವ ವಿಧ ಕೂಡ ಇದೆ. ಅಸ್ತಗ್ಫಿರುಲ್ಲಾ ಅಂದರೆ ಪರಮ ಗಣ್ಯನಾದ ಅಲ್ಲಾಹುವಿನಲ್ಲಿ ನಾನು ಪಾಪ ಮುಕ್ತಿ ಬೇಡುತ್ತಿದ್ದೇನೆ ಎಂದರ್ಥ. ಇದಕ್ಕೆ ಸೇರಿಸಿದ ವಿಧಾನ ಹೇಗೆಂದರೆ ಅಸ್ತಗ್ಫಿರುಲ್ಲಾಹ್ ಅಲ್ಲದಿ ಲಾ ಇಲಾಹ ಇಲ್ಲಾ ಹುವಲ್ ಹಯ್ಯುಲ್ ಕಯ್ಯೂಮ್ ವ ಅತೂಬು ಇಲೈ ಎಂದು ಕೂಡ ಹೇಳಬಹುದಾಗಿದೆ. ಹದೀಸಲ್ಲಿ ಬಂದ ಪ್ರಕಾರ ಹೀಗೆ ಯಾರಾದರೂ ಹೇಳಿದರೆ ಅವನ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಎಷ್ಟರವರೆಗೆಂದರೆ ಧರ್ಮಯುದ್ಧದಿಂದ ಹಿಂಜರಿದು ಓಡಿದಂತಹ ಘೋರ ಪಾಪವಾಗಿದ್ದರೂ ಸರಿ, ಅಲ್ಲಾಹು ಸುಬ್ಹಾನಹು ವ ತಆಲ ಆ ಗಂಭೀರ ಪಾಪವನ್ನು ಅಲ್ಲಾಹು ಕ್ಷಮಿಸುತ್ತಾನೆ ಎಂದು ಅರ್ಥವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಹದೀಸಿನಲ್ಲಿ ನಮಗೆ ಒಂದು ಉತ್ತಮ ಸಂದೇಶವನ್ನು ನೀಡುತ್ತಾರೆ. ಎಂತಹ ಪಾಪಿಯಾಗಿದ್ದರೂ ಕೂಡ, ಎಂತಹ ಗಣಘೋರ ಪಾಪವಾಗಿದ್ದರೂ ಕೂಡ ಅವನು ಆತ್ಮಾರ್ಥವಾಗಿ ಪ್ರಾಮಾಣಿಕತೆಯಿಂದ ಅಲ್ಲಾಹನಿಗೆ ಮುಖ ಮಾಡಿಕೊಂಡು ತನ್ನ ಎಲ್ಲ ಪಾಪಗಳನ್ನು ಖೇದಿಸಿ ಮರಳುವ ಮೂಲಕ ಅಲ್ಲಾಹನಲ್ಲಿ ಕ್ಷಮೆಯಾಚನೆಯನ್ನು ಬೇಡಿದರೆ ಆ ಕ್ಷಮೆಯಾಚನೆಯನ್ನು ಸ್ವೀಕರಿಸಲು ಅವನು ಸಿದ್ಧನಿದ್ದಾನೆ ಎಂಬಂತಹ ಒಂದು ಮಹತ್ತರವಾದಂತಹ ಸಂದೇಶವನ್ನು ಈ ಹದೀಸ್ ಮೂಲಕ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದ್ದಾರೆ. ಇವತ್ತು ನೋಡಿ, ಇವತ್ತು ಮನುಷ್ಯ ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾನೆ. ದುಃಖ ದುಮ್ಮಾನದಲ್ಲಿ, ಬೇನೆ ಬೇಸರಿಕೆಗಳಲ್ಲಿ ಬಿದ್ದು ಕೊರಗುತ್ತಿದ್ದಾನೆ. ಅವನಿಗೆ ಎಷ್ಟೇ ಐಶ್ವರ್ಯವಿದ್ದರೂ, ಎಷ್ಟೇ ಸೊತ್ತು ಸಂಪತ್ತಿದ್ದರೂ ಪ್ರಯೋಜನವಿಲ್ಲ. ಆದ್ದರಿಂದ ಮನುಷ್ಯನಿಗೆ ಬೇಕಾದದ್ದು ಮಾನಸಿಕ ನೆಮ್ಮದಿ ಹಾಗೂ ಸುಖ ಹಾಗೂ ಬದುಕಲಿಕ್ಕೆ ಇರುವಂತಹ ಅತ್ಯವಶ್ಯಕ ಜೀವನಾಧಾರ. ಇವಿಷ್ಟು ಇದ್ದರೆ ಅವನ ಬದುಕು ಸಾರ್ಥಕವಾಗುತ್ತದೆ. ಇಷ್ಟು ಕೈಗೂಡಲು ಇಸ್ತಿಗ್ಫಾರ್ ಕಾರಣವಾಗುವುದಾದರೆ ಅದು ಬಲು ದೊಡ್ಡ ಭಾಗ್ಯವೆಂದೇ ಹೇಳಬೇಕು. ಆದ್ದರಿಂದ ಇಸ್ತಿಗ್ಫಾರ್ಗೂ ಐಶ್ವರ್ಯ ಪ್ರಾಪ್ತಿಗೂ ನಂಟು ಇರುವುದು ಕುರ್ಆನ್ನಿಂದಲೂ ರುಜುವಾತಾಗಿದೆ.
ಸೂರತ್ ನೂಹ್ ಇದರ 71ನೇ ಅಧ್ಯಾಯ 10ರಿಂದ 12ರ ತನಕ 3 ಆಯತ್ತುಗಳಲ್ಲಿ ಇದನ್ನು ಪ್ರಸ್ತಾಪಿಸಲಾಗಿದೆ. ನೂಹ್ ನಬಿ ಅಲೈಹಿಸ್ಸಲಾಮರು ತನ್ನ ಜನತೆಗೆ ಬೋಧನೆ ನೀಡಿ ಕೊನೆಗೆ ನಿರಾಶರಾದಾಗ ಅಲ್ಲಾಹುವಿನಲ್ಲಿ ಹೇಳುತ್ತಿರುವ ಮಾತನ್ನು ಅದರಲ್ಲಿ ವಿವರಿಸಲಾಗಿದೆ. ಫಕುಲ್ತು, ನಾನು ಹೇಳಿದೆ, ಇಸ್ತಗ್ಫಿರೂ ರಬ್ಬಕುಂ, ನಿಮ್ಮ ಪ್ರಭುವಿನೊಂದಿಗೆ ನೀವು ಕ್ಷಮೆಯಾಚನೆಯನ್ನು ಬೇಡಿರಿ. ಇನ್ನಹು ಕಾನ ಗಫಾರ, ಅವನು ಅತ್ಯಧಿಕವಾಗಿ ಪಾಪವನ್ನು ಕ್ಷಮಿಸುವನಿದ್ದಾನೆ. ಯುರ್ಸಿಲಿಸ್ಸಮ ಅಲೈಕುಂ ಮಿದರಾರ, ನಿಮ್ಮ ಮೇಲೆ ಅಲ್ಲಾಹು ಸುಬ್ಹಾನಹು ವ ತಆಲ ಧಾರಾಳ ಮಳೆಯನ್ನು ಕಳುಹಿಸುತ್ತಾನೆ. ವಯಮ್ದಿದುಕುಂ ಬಿ ಅಂವಾಲಿನ್, ನಿಮಗೆ ಸೊತ್ತುಗಳನ್ನು ನೀಡುತ್ತಾನೆ. ಸಂತಾನಗಳನ್ನು, ವಬನೀನ ಸಂತಾನಗಳನ್ನು ನೀಡುತ್ತಾನೆ. ವಯಜಅಲ್ ಲಕುಂ ಜನ್ನಾತಿನ್, ನಿಮಗೆ ಅಲ್ಲಾಹು ಸುಬ್ಹಾನಹು ವ ತಆಲ ತೋಟಗಳನ್ನು ಮಾಡಿಕೊಡುತ್ತಾನೆ. ವಯಜಅಲ್ ಲಕುಂ ಅನ್ಹಾರ, ಅಲ್ಲಾಹು ಸುಬ್ಹಾನಹು ವ ತಆಲ ನಿಮಗೆ ನದಿಗಳನ್ನು ಹರಿಸಿಕೊಡುತ್ತಾನೆ. ತೋಟಗಳನ್ನು ಕೊಡುತ್ತಾನೆ, ನದಿಗಳನ್ನು ಹರಿಸಿಕೊಡುತ್ತಾನೆ ಎಂದು ನಾನು ಜನತೆಗೆ ಹೇಳಿದೆ ಎಂದು ಪ್ರವಾದಿ ನೂಹ್ ನಬಿ ಅಲೈಹಿಸ್ಸಲಾಂ ಹೇಳುವ ಮಾತನ್ನು ಕುರ್ಆನ್ ಉಲ್ಲೇಖಿಸಿದೆ. ಇಲ್ಲಿ ಹೇಳುವುದೇನೆಂದರೆ, ನೀವು ಇಸ್ತಿಗ್ಫಾರ್ ಮಾಡಿರಿ, ಅಸ್ತಗ್ಫಿರುಲ್ಲಾಹ್ ಹೇಳಿರಿ, ಅಥವಾ ನಿಮ್ಮ ಪಾಪದಿಂದ ಮರಳಿರಿ, ಖೇದಿಸಿ ಮರಳಿರಿ. ಹಾಗಾದರೆ ಧಾರಾಕಾರ ಮಳೆ, ಮಕ್ಕಳು, ಸೊತ್ತು, ತೋಟ, ಹರಿಯುವ ನದಿ ಎಲ್ಲವನ್ನು ಅಲ್ಲಾಹು ಕೊಡುತ್ತಾನೆ ಎಂದು ನೂಹ್ ನಬಿ ಅಲೈಹಿಸ್ಸಲಾಮರು ತನ್ನ ಜನತೆಗೆ ಉಪದೇಶ ಕೊಟ್ಟದ್ದನ್ನು ಅಲ್ಲಾಹು ಇಲ್ಲಿ ಉದ್ಧರಿಸಿದ್ದಾನೆ. ಒಮ್ಮೆ ಬರಗಾಲದ ವೇಳೆ ಹಜರತ್ ಉಮರ್ ರಲಿಯಲ್ಲಾಹು ಅನ್ಹುರವರು ಮಳೆಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡದೆ ಕೇವಲ ಅಸ್ತಗ್ಫಿರುಲ್ಲಾಹಲ್ ಅಲೀಮ್ ಎಂದು ಮಾತ್ರ ಹೇಳಿದರು, ದುಆ ಮಾಡಿದರು. ಆಗಲೇ ಮಳೆ ಬಂತು. ಆಗ ಜನರು ಕೇಳಿದರು, ತಾವು ಮಳೆಗಾಗಿ ಪ್ರಾರ್ಥಿಸಲೇ ಇಲ್ಲವಲ್ಲ ಎಂದು ಕೇಳಿದಾಗ ಉಮರ್ ರಲಿಯಲ್ಲಾಹು ಅನ್ಹು ಹೇಳುವುದು, ಆಕಾಶದ ಯಾವ ಕವಾಟಗಳಿಂದ ಮಳೆ ಬರುತ್ತದೋ ಆ ಕವಾಟಗಳನ್ನು ನಾನು ತಟ್ಟಿದ್ದೇನೆ ಎನ್ನುತ್ತಾ ಇದೇ ಆಯತ್ತನ್ನು ಓದುತ್ತಾರೆ. ಮಾತ್ರವಲ್ಲ, ಬರಗಾಲ, ಬಡತನ, ದಾರಿದ್ರ್ಯ, ನಿಸ್ಸಂತಾನ, ಮಕ್ಕಳು ಇಲ್ಲದಿರುವಿಕೆ ಮತ್ತು ಉತ್ಪನ್ನದ ಇಳಿಕೆ ಮುಂತಾದ ನಾಶ ನಷ್ಟಗಳ ಬಗ್ಗೆ ಜನರು ಇಮಾಮ್ ಹಸನ್ ಬಸ್ರಿ ರಲಿಯಲ್ಲಾಹು ಅನ್ಹುರವರೊಂದಿಗೆ ಅಹವಾಲು ಹೇಳಿದಾಗ ಅವರು ಒಂದೇ ಹೇಳಿದ್ದು, ಅಸ್ತಗ್ಫಿರುಲ್ಲಾಹ್ ಹೇಳಿರಿ, ಅಸ್ತಗ್ಫಿರುಲ್ಲಾಹ್ ಹೇಳಿರಿ. ಹೀಗೆ ಪರಿಹಾರ ಸೂಚನೆ ಮಾಡುತ್ತಿದ್ದರು. ಮಾತ್ರವಲ್ಲ, ಈ ಸೂಕ್ತವನ್ನು ಅದಕ್ಕೆ ಆಧಾರವಾಗಿ ಓದುತ್ತಿದ್ದರು. ಅಂದರೆ ಅಸ್ತಗ್ಫಿರುಲ್ಲಾಹ್ ಹೇಳಿದರೆ ಬರಗಾಲ ನೀಗುತ್ತದೆ, ಬಡತನ ಪರಿಹಾರ ಆಗುತ್ತದೆ, ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತದೆ, ಹಾಗೂ ಕೃಷಿಗಳಲ್ಲಿ ಏನಾದರೂ ನಾಶ ನಷ್ಟ ಸಂಭವಿಸಿದರೆ ಅದು ಕೂಡ ಪರಿಹಾರ ಆಗುತ್ತದೆ ಎಂಬ ಸೂಚನೆಯಾಗಿದೆ ಬಹುಮಾನ್ಯರಾದ ಹಸನ್ ಬಸ್ರಿ ನೀಡಿದ್ದು. ಆದ್ದರಿಂದ ಇಸ್ತಿಗ್ಫಾರ್ಗೂ ಐಶ್ವರ್ಯಗಳಿಗೂ ಒಂದು ವಿಶೇಷ ಸಂಬಂಧ ಇರುವುದು ಇದರಿಂದ ಸ್ಪಷ್ಟ. ಬುಖಾರಿಯವರು ಉಲ್ಲೇಖಿಸಿದ ಇನ್ನೊಂದು ಹದೀಸಿನಲ್ಲಿ ಸಯ್ಯಿದುಲ್ ಇಸ್ತಿಗ್ಫಾರ್ನ ಪ್ರಸ್ತಾಪವಿದೆ. ಸಯ್ಯಿದುಲ್ ಇಸ್ತಿಗ್ಫಾರ್ ಅಂದರೆ ಇಸ್ತಿಗ್ಫಾರ್ನ ನಾಯಕ, ಅತ್ಯಂತ ಮುಖ್ಯ ಇಸ್ತಿಗ್ಫಾರ್ ಎಂದರ್ಥ. ದೃಢ ವಿಶ್ವಾಸದೊಂದಿಗೆ ಬೆಳಿಗ್ಗೆ ಹೇಳಿದವರು ಸಂಜೆಯೊಳಗೆ ತೀರಿದರೆ ಸ್ವರ್ಗ ಖಚಿತವಾಗುತ್ತದೆ, ಮತ್ತು ಸಂಜೆ ಹೇಳಿದರೆ ಬೆಳಗಾಗುವ ಮುನ್ನ ತೀರಿದರೆ ಸ್ವರ್ಗ ಖಚಿತವಾಗುತ್ತದೆ ಎಂದು ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಸಂಜೆ ಅಥವಾ ಮುಂಜಾನೆ ದಿನನಿತ್ಯ ಹೇಳಿದರೆ ಸ್ವರ್ಗ ಖಚಿತವೆಂದರ್ಥ. ಸ್ವರ್ಗದ ಭಾಗ್ಯ ಇದ್ದವರೇ ಈ ಇಸ್ತಿಗ್ಫಾರನ್ನು ರೂಢಿ ಮಾಡುತ್ತಾರೆ ಎಂದು ಶಾರಿಹಿಗಳು ಉಲ್ಲೇಖಿಸಿದ್ದಾರೆ. ಸಯ್ಯಿದುಲ್ ಇಸ್ತಿಗ್ಫಾರ್ ಯಾವುದೆಂದರೆ, ನಾನು ಹೇಳುತ್ತೇನೆ, ನಿಮಗೂ ಅದರ ಜೊತೆಗೆ ಹೇಳಬಹುದಾಗಿದೆ. ಅಲ್ಲಾಹುಮ್ಮ ಅಂತ ರಬ್ಬಿ ಲಾ ಇಲಾಹ ಇಲ್ಲ ಅಂತ ಖಲಕ್ತನಿ ವ ಅನ ಅಬ್ದುಕ
وأنا على أهدك ووعدك ما استطعت أعوذ بك من شر ما صنعت أبوء لك بنعمتك علي وأبوء لك بذنبي فاغفر لي فإنه لا يغفر الذنوب إلا أنت. وصلى الله وسلم وبارك على سيدنا محمد وعلى آله وصحبه أجمعين.